ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಮಹಾಲಕ್ಷ್ಮಿ ಅನ್ನೋ ಮಹಿಳೆಯನ್ನ ಪಾಪಿಯೊಬ್ಬ ಕೊಂದು ದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ಈಗ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಮೃತದೇಹದ ಫೋಟೋ ಕೂಡ ಲಭ್ಯವಾಗಿದೆ. ಬೆಂಗಳೂರಿನಲ್ಲಿ ಮಹಿಳೆಯ ಪೀಸ್ ಪೀಸ್ ಮರ್ಡರ್ ಪ್ರಕರಣದಲ್ಲಿ ಫ್ರಿಡ್ಜ್ನಲ್ಲಿಟ್ಟಿದ್ದ ಮೃತದೇಹದ ಫೋಟೋ, ಮೃತದೇಹನೂ ಅಲ್ಲ, ಅದು ಎಲ್ಲ ಕತ್ತರಿಸಾಕ್ಬಿಟ್ಟಿದ್ದಾನೆ. ಹಂತಕನ ಪೈಶಾಚಿಕ ಕೃತ್ಯಕ್ಕೆ ಸಾಕ್ಷ್ಯ ಸಿಕ್ಕಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಅದು ನಿಜಕ್ಕೂ ಕೂಡ ತುಂಬ ಡಿಸ್ಟರ್ಬ್ ಆಗಿಬಿಡ್ತೀರಾ ನೋಡಿದ್ರೆ, ಹಾಗಾಗಿ ಬ್ಲರ್ ಮಾಡಿದ್ದೀವಿ. ಫ್ರಿಡ್ಜ್ನಲ್ಲಿ ಮಹಾಲಕ್ಷ್ಮಿಯ ತುಂಡರಿಸಿದ ಕಾಲು, ಕೈ, ತಲೆ ಎಲ್ಲ ಫ್ರಿಡ್ಜಲ್ಲಿ ತುಂಬಿದ್ದಾನೆ. ಮೊದಲನೇ ರ್ಯಾಕಲ್ಲಿ ಕಾಲಂತೆ, ಕೈಯಂತೆ, ಕೊನೆಯ ರ್ಯಾಕಲ್ಲಿ ತಲೆ ಅಂತೆ. ಒಂದು ಇಡೀ ಫ್ರಿಡ್ಜ್ ತುಂಬ ಆ ಮಹಿಳೆಯನ್ನು ಕತ್ತರಿಸಿ 50ಕ್ಕೂ ಹೆಚ್ಚು ಪೀಸ್ ಮಾಡಿದಾನಂತೆ. ಆ ಕೊಲೆಗಾರ, ಆ ಪೈಶಾಚಿಕ ಕೃತ್ಯ ಹೇಗಿತ್ತು ಅನ್ನೋದಕ್ಕೆ ಆ ಫೋಟೋನೇ ಸಾಕ್ಷಿ. ಅಷ್ಟು ತಾಳ್ಮೆಯಿಂದ ಆತ ಕೂತು ಆ ದೇಹವನ್ನು ಆ ಥರ ಕಡಿದು ಪೀಸ್ ಪೀಸ್ ಮಾಡಿ ಫ್ರಿಡ್ಜಲ್ಲಿ ತುಂಬಿದ್ದಾನೆ. ಯಾಕೆಂದರೆ ಹೊರಗಡೆ ಎಲ್ಲಿ ಡಿಸ್ಪೋಸ್ ಮಾಡೋಕ್ಕೂ ಕಷ್ಟ, ಎಲ್ಲಿ ಡಿಸ್ಪೋಸ್ ಮಾಡಿದ್ರೂ ಸಾಕ್ಷಿ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಪರಾರಿ ಆಗಿಬಿಟ್ಟಿದ್ದಾನೆ. ಅದು ಎಷ್ಟು ದಿನ ಆಗಿದೆಯೋ ವಾಸನೆ ಬರೋಕ್ಕೆ ಶುರುವಾಗಿ ಆಮೇಲೆ ಅದು ಗೊತ್ತಾಗಿರೋದು. ಕೊಂದು ಎಷ್ಟು ದಿನ ಆಗಿದೆ ಅಂತಕ್ಕಂಥದ್ದು ಕೂಡ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೇ ಬರಬೇಕು, ಯಾವಾಗ ಕೊಂದಿರೋದು ಅಂತಂದ್ಬಿಟ್ಟು. ಆ ಪರಿಪ್ರಮಾಣದಲ್ಲಿ ತನ್ನ ರಾಕ್ಷಸಿ ಕೃತ್ಯವನ್ನು ಮಾಡಿದ್ದಾನೆ ಆ ಕೊಲೆಗಾರ. ಓಕೆ, ಅವ್ರ ತಾಯಿ ಮತ್ತು ತಂಗಿ ಏನೋ ಬಂದು ನೋಡಿದಾಗ ಆ ಕಿರ್ಚ್ಕೊಂಡಿರೋದು, ಆ ದೇಹ ಅಲ್ಲಿರೋದು ನೋಡ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಮತ್ತು ರಾಘು ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ನಾನು ನಾಗೇಶ್ನ ಮಾತನಾಡಿಸ್ತೀನಿ. ನಾಗೇಶ್, ನಿಜಕ್ಕೂ ಆ ತಾಯಿ ಮತ್ತು ತಂಗಿ ಎಲ್ಲ ಪೊಲೀಸರು ನೋಡಿದ್ರು ಗಾಬರಿ ಆಗ್ಬಿಡ್ತಾ ಇದ್ರು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಆ ಫೋಟೋ ನೋಡಿದಾಗೆ. ಸೊ ಏನೇನು ಪ್ರಾಥಮಿಕ ಮಾಹಿತಿಗಳು ಸಿಕ್ತು ಅಂತ? ಅರವಿಂದ್, ಬೆಂಗಳೂರಿನ ವೈಯಾಲಿಕಾವಲಿಯಲ್ಲಿ ಮಹಿಳೆ ಒಬ್ಬಳಿಗೆ ಭೀಕರವಾಗಿ ಕೊಲೆ ಮಾಡಿ ನಂತರ ಆಕೆಯ ಬಾಡಿಯನ್ನು ಪೀಸ್ ಪೀಸ್ ಆಗಿ ಮಾಡಿ ಮನೆಯಲ್ಲಿದ್ದಂತಹ ಫ್ರಿಡ್ಜ್ನಲ್ಲಿ ಈತ ಇಟ್ಟಿದ್ದ ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಸಿಕ್ಕಿತ್ತು. ಅದಾದ ಬಳಿಕ ಆತ ಫ್ರಿಡ್ಜ್ನಲ್ಲಿ ಇಟ್ಟಿರುವಂಥ ಒಂದು ಫೋಟೋ ಕೂಡ ಈಗ ಲಭ್ಯವಾಗಿರುವಂಥದ್ದು. ಆತ ಆರಂಭದಲ್ಲಿ ಆಕೆಯ ಮೃತದೇಹವನ್ನು ಪೀಸ್ ಪೀಸ್ ಆಗಿ ಕಟ್ ಮಾಡಿ ಮೊದಲನೇ ರ್ಯಾಕ್ನಲ್ಲಿ ಕೈ, ಕಾಲು ಮತ್ತು ಕೊನೆಯ ಭಾಗದಲ್ಲಿ ತಲೆಯನ್ನು ಇಟ್ಟಿರುವಂಥ ಒಂದು ಫೋಟೋ ಈಗ ಸಿಕ್ಕಿರುವಂಥದ್ದು. ಈ ಒಂದು ಕೊಲೆಯನ್ನು ಮಾಡಿ ಈತ 2 ದಿನಗಳ ಕಾಲ ಆ ಬಾಡಿಯ ಪಕ್ಕದಲ್ಲೇ ಇದ್ದು ನಂತರ ಬಾಡಿ ಡಿಸ್ಪೋಸಲ್ ಮಾಡಲಿಕ್ಕೆ ಆಗದೆ ಕೊನೆಯಲ್ಲಿ ತನ್ನ ಫ್ರಿಡ್ಜ್ನಲ್ಲಿ ಕಟ್ ಮಾಡಿ ಇಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳು ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆರಂಭದಲ್ಲಿ ಈತ ಸ್ಪಷ್ಟವಾಗಿ ಪೊಲೀಸರಿಗೆ ಪ್ರಾಥಮಿಕವಾಗಿ ಗೊತ್ತಾಗಿರುವಂಥ ವಿಚಾರ ಏನಂದರೆ ಒಬ್ಬನೇ ಒಬ್ಬ ವ್ಯಕ್ತಿ ಇದನ್ನು ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬರ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಆತ ಯಾವಾಗ ಮಾಡಿದ್ದಾನೆ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಆರೋಪಿಯನ್ನು ಪತ್ತೆಗಾಗಿ ಸುಮಾರು 6ಕ್ಕೂ ಹೆಚ್ಚು ತಂಡಗಳನ್ನು ಮಾಡಿದ್ದು ಆರೋಪಿಗಳ ಹುಡುಕಾಟ ಕೂಡ ಒಂದು ಕಡೆ ನಡೀತಾ ಇದೆ. ಅದರ ಜೊತೆಗೆ ಈತ ಯಾವ ಕಾರಣಕ್ಕಾಗಿ ಈ ರೀತಿ ಪೈಶಾಚಿಕ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡುವ ಕೆಲಸಕ್ಕೆ ಈಗಾಗಲೇ ವೈಯಾಲಿಕಾವಲ್ ಪೊಲೀಸರು ಮತ್ತು ಸೆಂಟ್ರಲ್ ವಿಭಾಗದ ಬೇರೆ ಬೇರೆ ತಂಡದ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈ ಮಹಿಳೆ ಮತ್ತು ಈತನ ಸಂಬಂಧ ಏನಿತ್ತು, ಜೊತೆಗೆ ಇತ್ತೀಚೆಗೆ ಆ ಮಹಿಳೆ ಗಂಡನನ್ನು ಬಿಟ್ಟು ಪ್ರತ್ಯೇಕವಾಗಿ ಇದ್ಲು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಪೊಲೀಸರು ಪ್ರಕರಣಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು.